ಹಲೋ ಫ್ರೆಂಡ್ಸ್, ಆಲ್ರೆಡಿ ಬಿಗ್ ಬಾಸ್ ಶುರು ಆಗಿದೆ. ಒಂದಿನ ಕೂಡ ಕಳೆದಿದೆ. ಆದರೆ ಇವತ್ತಿನ ಅಪ್ಡೇಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿನ್ನೆ ಆಗಿರೋ ನಾಮಿನೇಷನ್ ಪ್ರಕಾರ ಚೈತ್ರ ಅವರೇ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಆದರೆ ಇವತ್ತು ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸ್ವರ್ಗ ನಿವಾಸಿಗಳನ್ನ ನಾಮಿನೇಟ್ ಮಾಡಬೇಕು ಅಂತ. ಹಾಗೆ ಒಂದು ಟಾಸ್ಕ್ ರೂಪದಲ್ಲಿ ಅದನ್ನ ಕೊಟ್ಟಿದ್ದಾರೆ. ಈಜಾಡ್ಕೊಂಡು ಹೋಗಿ ಯಾರು ತ್ರಿಶೂಲ ಮೊದಲು ಇಡ್ತಾರೋ ಅವರು ನಾಮಿನೇಟ್ನ ಮಾಡ್ಬೋದು ತಮ್ಮ ಅಪೋಸಿಟ್ ಪ್ರತಿಸ್ಪರ್ಧಿಗಳನ್ನ ಅಂತ. ಅದೇ ರೀತಿಯಲ್ಲಿ ಕೆಲವರು ಹೋಗಿ ಅನುಷ್ ಅವರು ಫಸ್ಟ್ ಹೋಗಿ ತ್ರಿಶೂಲನ ಮುಡ್ತಾರೆ. ಹಾಗೆ ಅವರು ಡೈರೆಕ್ಟಾಗಿ ಯಮುನಾ ಮೇಡಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೆ ಇನ್ನೊಂದು ಸಲ ಸತ್ಯ ಧಾರಾವಾಹಿಯ ಹೀರೋಯಿನ್ ಹೋಗಿ ತ್ರಿಶೂಲನ ಮುಡ್ತಾರೆ. ಅವರು ಡೈರೆಕ್ಟಾಗಿ ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ರೀಸನ್ ಕೊಡ್ತಾರೆ, ಡಾಮಿನೇಟ್ ಮಾಡ್ತಾರೆ ಅವರು ಅಂತ. ಅದನ್ನ ಕೇಳ್ತಿದ್ದಂಗೆ ಭವ್ಯ ಹಾ ಅಂತ ಶಾಕ್ ರಿಯಾಕ್ಷನ್ ಕೊಡ್ತಾರೆ. ಹಾಗೆ ಯಮುನಾ ಮೇಡಮ್ ಅವರು ನಾಮಿನೇಟ್ನ ಮಾಡ್ತಾರೆ. ಅದು ಸತ್ಯ ಧಾರಾವಾಹಿ ಹೀರೋಯಿನ್ಗೇನೆ. ಅವ್ರು ಕೊಟ್ಟಿದ್ದ ರೀಸನ್ ಕೇಳಿ ಅವ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಅವರು ಜಾಸ್ತಿ ಸ್ವರ್ಗ ನಿವಾಸಿಗಳಿಗಿಂತ ನರಕ ನಿವಾಸಿಗಳ ಜೊತೆಗೆ ಕ್ಲೋಸ್ ಆಗಿ ಮಾತಾಡ್ತಾರೆ. ಅವರು ತುಂಬ ಸಾಫ್ಟ್ ಕನ್ಸರ್ನ್ ಇದೆ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಮಾತಾಡ್ಸಲ್ಲ ಅಂತ ರೀಸನ್ನ ಕೊಡ್ತಾರೆ. ಹಾಗೆ ಭವ್ಯ ಅವರು ಚಾನ್ಸ್ ಬಂದಾಗ ಅವರು ಸಹ ಡೈರೆಕ್ಟಾಗಿ ಗೌತಮಿಯವರಿಗೇನೆ ಹೇಳ್ತಾರೆ. ಅವ್ರು ಕೊಟ್ಟಿದ್ದ ರೀಸನ್ ನೋಡಿದ್ರೆ ಇದಿದ್ದು ಶಾಕ್ ಆಗುತ್ತೆ. ಏನಪ್ಪ ಅಂದರೆ ಅದು ಅವ್ರು ಜಾಸ್ತಿ ನರಕ ನಿವಾಸಿಗಳ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಅವ್ರಿಗೆ. ಯಾವಾಗಲೂ ಕೂಡ ಅವ್ರನ್ನ ಮೇಲೆತ್ತಿಡೋಕ್ಕೆ ನೋಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಇದನ್ನ ನೋಡ್ತಿದ್ದಂಗೆ ಗೌತಮಿಯವರಿಗೆ ಸಿಟ್ಟು ಬರುತ್ತೆ. ಹಾಗೆ ತ್ರಿವಿಕ್ರಮ್ ಅವರು ಕೂಡ ಗೌತಮಿಯವರಿಗೆ ನಾಮಿನೇಟ್ ಮಾಡ್ತಾರೆ. ಈ ಪ್ರಕಾರ ಈ ಸಲ ಗೌತಮಿಯವರು ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರೆ. ಹಾಗೆ ಇದನ್ನ ನೋಡ್ತಿದ್ದವರೆಲ್ಲ ನರಕ ನಿವಾಸಿಗಳಿಗೆ ಸಿಟ್ಟು ಬರುತ್ತೆ. ಹಾಗೆ ಮಾತಾಡಬೇಕಾದ್ರೆ ಯಮುನಾ ಹಾಗೂ ಶಿಶಿರ್ ಮೇಲೆ ಫೈಟ್ ನಡೆಯುತ್ತೆ. ಏನು ನಿಮ್ಮ ಪ್ರಕಾರ ಏನು ನರಕ ನಿವಾಸಿಗಳ ಜೊತೆ ಅವ್ರು ಮಾತಾಡಲೇಬಾರ್ದಾ, ಅದು ತಪ್ಪಾ ಅಂತ ಹೇಳಿದಾಗ ಯಮುನಾ ಅವರು ಹೂ ಆರ್ ಯು ಅಂತ ಕೇಳ್ತಾರೆ. ಏನ್ರಿ ನೀವು, ನಾನು ಸಹ ಈ ಮನೆ ಬಿಗ್ ಬಾಸ್ ಕಂಟೆಸ್ಟೆಂಟ್, ನನಗೆ ಹೂ ಆರ್ ಯು ಅಂತ ಕೇಳಕ್ಕೆ ನೀವ್ಯಾರು ಅಂತ ಅಲ್ಲಿಂದ ಕಿಡಿ ಜೋರಾಗಿ ಹತ್ಕೊಂಡು ಉರಿತಾ ಇರುತ್ತೆ. ಅಲ್ಲೂ ಕೂಡ ಗೌತಮಿ ಅವರು ನರಕ ನಿವಾಸಿಗಳ ಜೊತೆ ಮಾತಾಡ್ತಾ ಇರ್ತಾರೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಗೌತಮಿ ಅವರು ನರಕ ನಿವಾಸಿಗಳ ಜೊತೆ ಮಾತಾಡಬಾರ್ದಾ, ಮಾತಾಡಬೇಕಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.